ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎರಡು ವಿಶೇಷವಾದ ಸಿನಿಮಾಗಳು ಬರುತ್ತೆ. ಆ ಸಿನಿಮಾಗಳು KGF ಹಾಗೂ ಕುರುಕ್ಷೇತ್ರ. ಎರಡು ತುಂಬಾ ವಿಭಿನ್ನವಾದ ಸಿನಿಮಾಗಳು. KGF ಅಂದರೆ ಪ್ಯಾನ್ ಇಂಡಿಯಾ ಆದರೆ ನಮ್ಮ ಕುರುಕ್ಷೇತ್ರ ಮೈಥಾಲಜಿಕಲ್. ಈ ಎರಡೂ ಸಿನಿಮಾಗಳಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಕೆಲಸಗಳನ್ನು ಮಾಡ್ತಾರೆ. ಅವರು ಯಾವ್ಯಾವ ಕೆಲಸಗಳನ್ನ ಮಾಡಿದ್ರು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಓಕೆ ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕನ್ನಡದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಂಥ ಸಿನಿಮಾ ಅಂದರೆ ಅದು KGF. ಎಲ್ರಿಗೂ KGF ಅಂತಂದರೆ ಓ ಹೌದು, ಈ ಮೂವಿ ಸಖತ್ತಾಗಿದೆ, ಪ್ಯಾನ್ ಇಂಡಿಯಾ ಮೂವಿ, ಮತ್ತು ತುಂಬ ಜನಕ್ಕೆ ರೀಚ್ ಆಯಿತು ಮೂವಿ. ಆ ಮೂವಿಗೆ ಒಂದು ಸಾಂಗನ್ನು ಬರೀತೀರಾ ನೀವು. ಆ ಜರ್ನಿ ಹೇಗೆ ಶುರು ಆಯಿತು ಸರ್? ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇತ್ತೀಚೆಗೆ ಅಲ್ಲಿಂದ ಶುರು. ಹೌದು ಹೌದು. ಈಗ ಪ್ರತಿ ಸಿನಿಮಾ ಪ್ಯಾನ್ ಇಂಡಿಯಾ ಯೋಚನೆ ಮಾಡ್ತಿದ್ದಾರೆ. ಒಂದು ರೀತಿ ಕನ್ನಡದ ಮಾರುಕಟ್ಟೆನ ವಿಸ್ತಾರ ಮಾಡುವಂಥ ಒಂದು ಕಾನ್ಸೆಪ್ಟ್ ಅದು. ಹೌದು. ಎನಿವೆ, ಭಾಳ ಹಿಂದೆ ವಿಷ್ಣು ಸರ್ದು ಪೊಲೀಸ್ ಮತ್ತು ದಾದಾ ಅಂತ ಪಿಕ್ಚರ್ ಬಂದಿತ್ತು. ಅದನ್ನ ಇಂದ್ರಧನುಷ್ ಅಂತ ಹಿಂದಿಯಲ್ಲಿ ಮಾಡಿ ರಾಜಸ್ಥಾನಲ್ಲಿ ಒಂದು ಥಿಯೇಟ್ರಲ್ಲಿ 100 days ಓಡ್ತಾ ಸಿನಿಮಾ. ಸೊ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇವತ್ತಿಂದಲ್ಲ, ಹಳೇದು. ಆದರೆ ಇತ್ತೀಚೆಗೆ KGF ಇಂದ ಅದನ್ನ ಒಂದು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರು. ಹೌದು, ಟ್ರೆಂಡ್ ಮಾಡಿದ್ರು. ಆ್ಯಂಡ್ ನಮಗೆ ಭಾಳ ಹೆಮ್ಮೆ ಸಿನಿಮಾ ಕನ್ನಡದ್ದು. ಅಂದರೆ ನಿಮಗೆ ಬಾಂಬೆನಲ್ಲಿ ಇವತ್ತಿಗೂ KGF ಕೆಲಸ ಮಾಡಿದವರು, KGF ಸಿನಿಮಾ ಹೆಸರು ಹೇಳಿದ್ರೆ ಅದಕ್ಕೊಂದು ಬೇರೆ ರೆಸ್ಪೆಕ್ಟ್ ಇದೆ. ಬಿಕಾಸ್ ಇಷ್ಟು ಕನ್ನಡ ಸಿನಿಮಾ, ಒಂದು ಇಡೀ ಕನ್ನಡ ಚಿತ್ರರಂಗನ ತಿರುಗಿ ನೋಡೋ ಹಾಗೆ ಮಾಡಿದಂಥ ಸಿನಿಮಾ. ಅದರ ಗ್ರ್ಯಾಂಡ್ಯೂರ್ ಕಾರಣಕ್ಕೆ, ಅದರ ಕಂಟೆಂಟ್ ಕಾರಣಕ್ಕೆ, ಭಾಳ ಕಾರಣಗಳು. ಆ ಸಿನಿಮಾ ನನಗೆ ನಮಗೆ ನಾರ್ಮಲ್ ಒಂದು ಸಿನಿಮಾನೇ ಅಷ್ಟೇ. ಅದು ಆರಂಭ ಮಾಡಿದಾಗ ಎಲ್ಲ ಸಿನಿಮಾಗಳ ಥರ ಅದು ಒಂದು ಸಿನಿಮಾ. ಬಟ್ ಅವರು ನನಗೆ ಡೈರೆಕ್ಟ್ರ್ ಫೋನ್ ಮಾಡಿದ್ರು, ಡೈರೆಕ್ಟ್ರು ರವಿ ಬಸ್ರು ಎಲ್ಲ ಕರೆದ್ರು, ಹೋದೆ, ಸಿಚುವೇಶನ್ ಹೇಳಿದ್ರು, ಡಿಸ್ಕಷನ್ ಆಯಿತು. ಒಂದು 2 ಟ್ಯೂನ್ ಕೇಳಿಸಿದ್ರು, ಇದು ಅದು ಅಂತ. ಅದೇನೋ ಬರದೆ ಇಲ್ಲ, ಆಮೇಲೆ ಇದು ಚೆನ್ನಾಗಿದೆ ಅಂತ ಇದನ್ನು ಫಿಕ್ಸ್ ಆದ್ವಿ. ಯಾವುದು ಸಲಾಮ್ ರಾಕಿ ಬಾಯ್ ಫಿಕ್ಸ್ ಆದ್ವಿ. ಅಲ್ಲಿಂದ ನಾನು ಬಂದು ಸಂಜೆ ಹಂಗೆ ಇವ್ರು ಫೋನ್ ಮಾಡಿದ್ರು, ಯಶ್ ಫೋನ್ ಮಾಡಿ, ಸರ್ ವೆಸ್ಟ್ ಎಂಡಲ್ಲಿದ್ದರು, ವೆಸ್ಟ್ ಎಂಡಿಗೆ ಬನ್ನಿ ಸರ್, ನಾನು ನಿಮ್ಗೇನೋ ಒಂದು ಇದನ್ನು ತೋರಿಸ್ಬೇಕು, ಶೋ ರೀಲ್ ತೋರಿಸ್ಬೇಕು. ಸರಿ ಹೋದೆ. ಸುಮಾರು ಒಂದು 10-15 ನಿಮಿಷದ ಒಂದು ಫುಟೇಜ್ ತೋರಿಸಿದ್ರು ಸಿನಿಮಾ. ಸಿನಿಮಾ ಇಂಗ್ಲೀಷ್ ಸಿನಿಮಾ ನೋಡಿದ ಫೀಲ್ ಬಂತು ನನಗೆ. ಅದರ ಮೇಕಿಂಗು, ಸೌಂಡು, ಪ್ರತಿಯೊಂದು ಕೂಡ ನನಗೆ ಬೆರಗಾಗ್ಬಿಟ್ಟೆ. ಇದು ರೆಗ್ಯುಲರ್ ಸಿನಿಮಾ ಅಲ್ಲ ಅಂತ ಗೊತ್ತಾಯ್ತು. ತುಂಬ ಅದ್ದೂರಿ ಸಿನಿಮಾ. ಮೇಕಿಂಗ್ ಅಂತೂ ಇಂಗ್ಲೀಷ್ ಸಿನಿಮಾನೇ. ನಾವೊಂದು ಕನ್ನಡಿಗರು ಒಂದು ಇಂಗ್ಲೀಷ್ ಲೆವೆಲ್ ಸಿನಿಮಾ ಒಂದು ಮಾಡ್ತಾ ಇದ್ದೀವಿ ಅಂತ ಭಾಳ ಖುಷಿ ಆಯಿತು. ಆಮೇಲೆ ಅಲ್ಲಿ ಡಿಸೈಡ್ ಮಾಡಿದ್ದು ಒಂಚೂರು, ಆವಾಗ ನಮ್ಗೆ ಗೊತ್ತಾಗುತ್ತಲ್ಲ ಇದ್ರದ್ದು ಪ್ಯಾಟರ್ನ್ ಆಫ್ ಸಿನಿಮಾ ಬೇರೆ ಥರ ಇದ್ದಾಗ ಆ ಸ್ಟೈಲಿಗೆ ಏನು ಮಾಡಬೇಕು ಅಂತ. ಸೊ ಹಾಡು ಬರದೆ ಡೈರೆಕ್ಟ್ ಏನಂದ್ರು, ಸರ್ ಅವನು ಹಿಂದಿ, ಬಾಂಬೆ ಬ್ಯಾಕ್ಗ್ರೌಂಡು, ಹಿಂದಿ ವರ್ಡ್ಸ್ ಇದ್ರೆ ಚೆನ್ನಾಗಿರುತ್ತೆ ಕೆಲವೆಲ್ಲ ಅಂತ. ಸರಿ ಅಂತ ಹೇಳ್ಬಿಡ. ನಾನು ಹಿಂದಿ ಇದುವರೆಗೂ ಓದಿದ್ದೀನಿ, ಮಾಧ್ಯಮ ಎಲ್ಲ ಓದಿದ್ದೀನಿ, ಪ್ರಥಮ ಇದೆಲ್ಲ. ಸೊ ಹಿಂದಿ ಒಂದು ಲೆವೆಲ್ಗೆ ಹಿಂದಿ ಹೋಲ್ಡ್ ಇದೆ ನನಗೆ, ಭಾಷೆ. ಸರಿ ಆಯಿತು ಅಂತ ಹೇಳಿ ಈಸಿ ಆಯಿತು. ಅದು ಕನ್ನಡ ಮತ್ತು ಹಿಂದಿ ಪೂರ್ತಿ ಹಿಂದಿ ಬರೆದ್ರು ಚೆನ್ನಾಗಿರಲ್ಲ ಕನ್ನಡ ಸಿನಿಮಾದಲ್ಲಿ. ಪಕ್ಕ ಕನ್ನಡ ಬರೆದ್ರೆ ಅದು ಆ ಸೌಂಡ್, ಆ ನೇಟಿವಿಟಿಯಿಂದ ದೂರ ಇದ್ದಂಗೆ ಇರುತ್ತೆ. ಬರೀ ಒಂದು ಸಿನಿಮಾಟಿಕ್ ಸಾಂಗ್ ಆಗಿಬಿಡುತ್ತೆ. ಬಟ್ ಕತೆ ಒಳಗಡೆ ಇದ್ದರೆ ಚೆನ್ನಾಗಿರುತ್ತೆ, ಕ್ಯಾರೆಕ್ಟರ್ ಒಳಗೆ ಅಂತೇಳಿ ಹಿಂದಿ ಲೈನ್ಸ್ ಎಲ್ಲ ಬರೆದೆ. ಕನ್ನಡ ಹಿಂದಿ ಮಾಡಿಕೊಂಡು ಪೂರ್ತಿ ಬರೆದ್ಮೇಲೆ, ಸರ್ ಸೂಪರ್ ಆಗಿದೆ ಅಂತ ಡೈರೆಕ್ಟ್ರು ಯಶ್ ಎಲ್ಲರೂ ಮೆಚ್ಕೊಂಡ್ರು. ತುಂಬ ಚೆನ್ನಾಗಿದೆ ಸಾಂಗು ಅಂತ. ಹಾಡ್ಸಿ ಆಯಿತು, ಅದೊಂದು ಇತಿಹಾಸ ಆಯಿತು. ಸಲಾಮ್ ರಾಕಿ ಬಾಯ್. ಅದಾದಮೇಲೆ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಅದಾಗೋಯ್ತು, ಹಾಡಾಗೋಯ್ತು. ಮಿಕ್ಕಿದ ಹಾಡು ಬೇರೆ ಬೇರೆಯವರೆಲ್ಲ ಬರೆದಿದ್ರು. ನಾನು
ಒಂದು ದಿವಸ ನನ್ನ ಆಫೀಸ್ಗೂ ರವಿ ಬಸ್ರು ಸ್ಟುಡಿಯೋಗೂ ನನ್ನ ಸ್ಟುಡಿಯೋಗೂ ಅವ್ರ ಸ್ಟುಡಿಯೋಗೂ ಸುಮಾರು 1-1.5 ಕಿಲೋಮೀಟರ್ ಅಷ್ಟೇ ದೂರ. ಓಕೆ. ಒಂದು ದಿವಸ ರವಿ ಫೋನ್ ಮಾಡಿದ್ರು, ಸಾರ್ ಒಂಚೂರು ಬರ್ತೀರಾ ಆಫೀಸ್ ಸ್ಟುಡಿಯೋ ಹತ್ರ? ಏನು ರವಿ ಬನ್ನಿ. ಹೋದರೆ ಈಗ ಎಲ್ಲ ಹಾಡು ಎಲ್ಲ ಭಾಷೆಯಲ್ಲಿ ಮಾಡ್ತಾಯಿದ್ರು. ಮಲಯಾಳಂ, ತಮಿಳು ಕೊಟ್ಟಿದ್ದೀವಿ, ತೆಲುಗು ಕೊಟ್ಟಿದ್ದೀವಿ, ಹಿಂದಿ ಯಾರಿಗೂ ಕೊಟ್ಟಿದ್ದೀವಿ, ಅದೇನೋ ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ. ಹಿಂದಿ ನೀವೇ ಬರೆದ್ಬಿಡಿ ಸರ್. ಈ ಹಾಡು ಸಲಾಂ ರಾಕಿ ಬಾಯಿ ಅರ್ಧ ಹಿಂದಿ ಬರೆದಿದ್ದೀರಾ, ಇನ್ನುಳಿದ ಅರ್ಧನ ಹಿಂದಿನೇ ಬರೆದು ಬಿಟ್ರೆ ಹಾಗೆ ಹೋಯ್ತಲ್ಲ. ಆಯ್ತಪ್ಪ ಅಂತ ಬರೆದೆ. ಅದು ಬರೆದು 10 ನಿಮಿಷ ಅಷ್ಟೇ ಬರೆದು ಮುಗೀತು. ಆಮೇಲೆ ಸರ್ ಇನ್ನು ಇವೆಲ್ಲ ಇದೆ, ಎಲ್ಲ ಬರೆದು ಬಿಡಿ ಸರ್ ಅಂತ. ಓಕೆ, ಎಲ್ಲ ಸಾಂಗ್ನ ನೀವೇ ಬರೆದ್ಬಿಡಿ. ಸರಿ ಆಯಿತು ಅಂತೇಳಿ ಮಾತಾಡಿ ಬೆಳಗ್ಗೆ ಒಂದು 11 ಗಂಟೆ ಇರ್ಬೋದು, 4 ಗಂಟೆಗೆ ಎಲ್ಲ ಹಾಡು ಹಿಂದಿ ಹಾಡಾಗೋಯ್ತು. ಓಕೆ, ಅಲ್ಲೇ ರೆಕಾರ್ಡ್ ಆಗೋಯ್ತು. ಸೊ ಆಲ್ ಹಿಂದಿ ಸಾಂಗ್ಸ್ ರಿಟರ್ನ್ ಬೈ ನಾಗೇಂದ್ರ ಪ್ರಸಾದ್. ಅಂದ್ರೆ ಹೌದಲ್ಲ ಸರ್, ಇಷ್ಟೊಂದು ಹಿಂದೆ ಕಥೆಗಳು ಯಾರಿಗೂ ಗೊತ್ತಿರಲ್ಲ ನಮಗೆ. ಅದು ಒಂದು ಹಾಡು ಯಾವುದೋ ಅವರು ರಿಮಿಕ್ಸ್ ಒಂದು ಹಾಡು, ಹಳೇದು ಹಿಂದಿ ಹಾಡು ಇಟ್ಕೊಂಡಿದ್ರು, ತಮನ್ನ ಏನೋ ಡ್ಯಾನ್ಸ್ ಮಾಡಿದ್ರು. ಅದೊಂದು ಬಿಟ್ರೆ ಮಿಕ್ಕಿದ ಎಲ್ಲ ಹಾಡನ್ನು ಹಿಂದಿ ಬರೆದ್ಬಿಟ್ಟೆ. ಅದೇ ಸರ್, ನೀವು ಹೇಳಬೇಕು, ಅವಾಗ ನಮಗೆ ಗೊತ್ತಾಗಬೇಕು. ಇಲ್ಲ ಅಂತಂದ್ರೆ ಈ ಚಿಕ್ಕ ಪುಟ್ಟ ಕಥೆಗಳು ಆಕ್ಚುಲಿ ತುಂಬಾ ಇಂಪ್ಯಾಕ್ಟ್ ಇರುತ್ತೆ ಮೂವಿಗೆ, ಬಟ್ ಗೊತ್ತಾಗಲ್ಲ. ಅದರಿಂದ ಏನಾಯ್ತು, ಬಾಂಬೆ ಪೂನಾ ಇಂದ ಎಲ್ಲ ನನಗೆ ಫೋನ್ ಎಲ್ಲ ಬಂತು. ಸರ್ ಅದು ಯೂಟ್ಯೂಬಲ್ಲೆಲ್ಲ ಒಂದಷ್ಟು ಇದೆ, ವಿಡಿಯೋಸ್ ಮಾಡಿದ್ರು ಕೆಲವರು. ಏನು ಬರೆದಿದ್ದಾರೆ, ಈ ಥರ ಒಂದು ನಾವು ಯೋಚನೆ ಮಾಡೋಕ್ಕಾಗಲ್ಲ, ಈ ಥರ ಇರುತ್ತೆ ಸ್ಟ್ಯಾಂಡರ್ಡು ಅಂತೆಲ್ಲ ಮಾಡಿದ್ದಾರೆ. ಸೊ ನನಗೆ ಎಲ್ಲಿ ಬೈತಾರೆ ಹಿಂದಿಯವರು ಅಂತ ಒಂದು, ಯಾಕೆಂದ್ರೆ ನಾವು ಕನ್ನಡದಲ್ಲಿ ಯೋಚನೆ ಮಾಡೋದಲ್ವಾ, ಹಿಂದಿಲಿ ಯೋಚನೆ ಮಾಡೋರಲ್ಲ. ಸೊ ಬಟ್ ಏನು ಭಾಷೆಯ ಇದು ತೊಡಕಾಗಲಿಲ್ಲ, ಚೆನ್ನಾಗಿ ಬಂತು. ಸರ್ ಹೌದು, ನೀವು ಹೇಳ್ದಂಗೆ ಇವಾಗ ನಾವು ಏನೇ ಯೋಚನೆ ಮಾಡಿದ್ರು, ನಾವು ಯಾವುದೇ ಜಾಗದಲ್ಲಿದ್ರು ಏನೇ ಯೋಚನೆ ಮಾಡಿದ್ರು ನಾವು ಕನ್ನಡದಲ್ಲೇ ಮಾಡೋದು. ಏನಕ್ಕಂದ್ರೆ ನಮ್ಮ ಮಾತೃಭಾಷೆ ಅದು. ಬಟ್ ಬೇರೆ ಲ್ಯಾಂಗ್ವೇಜಿಗೆ ಬರೀಬೇಕಾದ್ರೆ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದು ಪ್ರಾಬ್ಲಮ್ ಆಗುತ್ತಾ? ಅಂದರೆ ಇವಾಗ ಇದರಲ್ಲೇ ಆಗಲಿಲ್ಲ, ಬಟ್ ಬೇರೆ ಜಾನರ್ ಏನಾದರೂ ಬರೀಬೇಕಾದ್ರೆ ಅವಾಗ ಬೇರೆ ಭಾಷೆಗೆ ಬರೆಯುವಾಗ ಏನಾಗುತ್ತೆ, ಸ್ವಲ್ಪ ಆ ಭಾಷೆಗೊಂದು ಧ್ವನಿ ಇದೆ. ಯಾವುದೇ ಪ್ರತಿ ಭಾಷೆಗೂ ಅದರದ್ದೇ ಆದಂಥ ಒಂದು ಧ್ವನಿ ಅಂತಿದೆ, ಅಂತರ್ಧ್ವನಿ ಅಂತೀವಿ. ಆ ಧ್ವನಿ ನಾವು ಕಂಡಿಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಬೇರೆ ಭಾಷೆದು, ಇಮಿಡಿಯೇಟ್ ಆಗಿ. ಆದರೆ ನಾವು ಈ ಥರದ ಹಾಡು ಮಾಡೋವಾಗ ಏನಾಗುತ್ತೆ, ಸ್ವಲ್ಪ ನಿಧಾನ ಆಗಬಹುದು, ಬಟ್ ಬರುತ್ತೆ. 100% ತೆಲುಗಿನವ್ರ ಥರನೇ ಅಥವಾ ತಮಿಳ್ನವ್ರ ಥರನೇ ಹಿಂದಿಯವ್ರ ಥರನೇ ಬರುತ್ತಾ ಗೊತ್ತಿಲ್ಲ. ಆದರೆ ಎಕ್ಸ್ಪ್ರೆಷನ್ಸು ಹೊಸದಾಗಿರುತ್ತೆ. ನಮ್ಮ ಭಾಷೆಯಿಂದ ನಾವು ಯೋಚನೆ ಮಾಡ್ತೀವಲ್ಲ, ಆ ಭಾಷೆಗೆ ಹೊಸದಾಗಿರುತ್ತೆ, ಹಿಂಗೂ ಯೋಚನೆ ಮಾಡ್ಬೋದಾ ಅಂತ. ಅದೊಂದು ಬೆನಿಫಿಟ್ ಇರುತ್ತೆ ಯಾವಾಗಲೂ. ಮತ್ತೆ ಮೇ ಬಿ ಕನ್ನಡದಲ್ಲಿ ಬರೆಯೋದಕ್ಕೂ ಅಥವಾ ಬೇರೆ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಬರೆಯೋದಕ್ಕೂ ಟೈಮ್ ಡ್ಯೂರೇಷನ್ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ಡೆಫಿನೆಟ್ ಆಗಿ ಆಗುತ್ತೆ. ಯಾಕೆಂದರೆ ನಾವು ಒಂದು ಹೆಜ್ಜೆ ನಿಂತು ಬರೆಯೋದಲ್ವಾ, ಯೋಚನೆ ಮಾಡಿ ಸರಿನಾ ತಪ್ಪಾ ಅಂತ 4 ಸಲ ಅದನ್ನು ಯೋಚನೆ ಮಾಡ್ತೀವಿ. ಕನ್ನಡದಲ್ಲಾದರೆ ಹಂಗೇನು ಯೋಚನೆ ಮಾಡಲ್ಲ, ಇಮಿಡಿಯೇಟ್ ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಫ್ಲೋ ನೀಟಾಗಿ ಬಂದ್ಬಿಡುತ್ತೆ. ಏನಕ್ಕಂದ್ರೆ ಮಾತೃಭಾಷೆ ಅದು, ಮಾತಾಡ್ತಾ ಇರ್ತೀವಿ, ನಾವು ನೋಡೋದಾಗ್ಲಿ ಕೇಳೋದಾಗ್ಲಿ ಎಲ್ಲದೂ ಕನ್ನಡ ಆಗಿರೋದ್ರಿಂದ ಈಸಿಯಾಗಿ ಆಗ್ಬಿಡುತ್ತೆ. ಓಕೆ ಸರ್, ನಿಮಗೆ ಯಾವತ್ತಾದರೂ ಇದುವರೆಗೂ ನೀವು ನಿಮ್ಮ ಜರ್ನಿ ಶುರು ಮಾಡಿದಾಗ್ಲಿಂದ ಇವತ್ತುವರೆಗೂ ನೀವು ಲಿರಿಕ್ಸ್ ಬರೆದಿರ್ತೀರ, ನೀವು ಯೋಚನೆ ಮಾಡಿ ನೀವು ಅದನ್ನು ಅನುಭವಿಸ್ಕೊಂಡು ಲಿರಿಕ್ಸ್ನ ಬರೆದಿರ್ತೀರ. ಬಟ್ ಕೆಲವೊಂದು ಸತಿ ಆ ಮ್ಯೂಸಿಕ್ಕು ಅದೆಲ್ಲ ಸೇರಿಸ್ಕೊಂಡು ಜನಗಳಿಗೆ ಅದು ರೀಚ್ ಆಗಿರಲ್ಲ. ಅಂದರೆ ಕೆಲವೊಂದು ಪದಗಳು ಮಿಸ್ ಆಗಿರುತ್ತೆ, ಅದನ್ನು ಬೇರೆಯವರು ತಪ್ಪಾಗಿ ಆಡಿರೋದನ್ನ ನೋಡಿದ್ದೀರಾ, ನೀವು ಕೇಳಿದ್ದೀರಾ? ನಮ್ಮದೇ ಹಾಡುಗಳನ್ನ ಕೆಲವೆಲ್ಲ ತಪ್ಪಾಗಿ ಹಾಡಿದ್ದಾರೆ, ಬೇರೆ ಬೇರೆ ಭಾಷೆ ಸಿಂಗರ್ಸು, ಅಷ್ಟೇ ಕನ್ನಡ ಸಿಂಗರ್ಸೇ ತಪ್ಪು ಹಾಡಿದ್ದಾರೆ. ಸೊ ಅದನ್ನು ನಾನು ಈಗ ಬಟ್ ಮಾಡಿ ಇಂಥದ್ದೇ ಅಂತ ತೋರಿಸೋದು ಸರಿ ಹೋಗೋದಿಲ್ಲ. ಅದು ಫ್ಲೋ ಆಗೋಯ್ತು, ಮುಗಿದೋಯ್ತು. ಸಿಂಗರ್ಸ್ಗೆ ಅದೊಂದು ಸಣ್ಣ ಎಚ್ಚರಿಕೆ ಬೇಕು. ಬೇರೆ ಭಾಷೆಯ ಸಿಂಗರ್ಸ್ ಆದಾಗ ಹಾಡಿಸುವವ್ರಿಗೆ ಆ ಎಚ್ಚರಿಕೆ ಬೇಕು. ಇವಾಗ ನಾನು ಪ್ರತಿ ಹಾಡು ನಾವೆಲ್ಲ ಬಾಂಬೆಗೋ ಚೆನ್ನೈಗೋ ಹೋಗಿ ನಾವು ಹಾಡಿಸ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ, ಅದು ಆ ಥರದ ಸಮಯನೂ ಇದಿರೋದಿಲ್ಲ. ಕೆಲವು ಸಲ ಮ್ಯೂಸಿಕ್ ಡೈರೆಕ್ಟರ್ ಹಾಡಿಸ್ತಾರೆ, ಕೆಲವು ಸಲ ಸಿಂಗರ್ಸ್ಗೆ ನಾವಿಲ್ಲಿ ಹಾಡಿಸಿ ಕಳಿಸಿರ್ತೀವಿ ಒಂದು ಟ್ರ್ಯಾಕ್, ಅದನ್ನ ಫಾಲೋ ಮಾಡಿ ಹಾಡ್ಬೇಕು ಅವರು. ಯಾವುದೋ ಒಂದು ಅಪಭ್ರಂಶ ಬಂದ್ಬಿಡುತ್ತೆ ನಮಗೆ, ಮತ್ತೆ ಅದನ್ನ ಕರೆಕ್ಟ್ ಮಾಡೋಷ್ಟು ಟೈಮ್ ಇರೋದಿಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಈ ಸಿಂಗರ್ಸ್ ಮೇಜರ್ ಆಗಿ
ಅವರು ಕಾನ್ಸರ್ಟ್ಗಳಿಗೆ ಹೋಗ್ತಿರ್ತಾರೆ ದೇಶ ವಿದೇಶಗಳಿಗೆ. ಹೋದರೆ ತಿಂಗಳುಗಟ್ಟಲೆ ಪ್ಲಾನಿಂಗ್ ಅವ್ರದ್ದು. ಒಂದು 4 ದೇಶ 5 ದೇಶ 2 ತಿಂಗಳು 3 ತಿಂಗಳು ಹಿಂಗೆ. ನಮ್ದು ಯಾವುದೋ ಒಂದು ಹಾಡ್ತಾರಲ್ಲ, ಹಾಡಾದ್ಮೇಲೆ ಮತ್ತೆ ಅದು ಕರೆಕ್ಟ್ ಮಾಡ್ಬೇಕು. ಏನಾದ್ರು ತಪ್ಪಾಗಿದೆ ಅಂದರೆ ತಕ್ಷಣ ಮಾಡಬೇಕು. ತಕ್ಷಣ ಮಾಡೋಕ್ಕಾಗದೇ ಇದ್ದಾಗ ಮಿಸ್ ಆದರೆ ಮತ್ತೆ 2 ತಿಂಗಳು 3 ತಿಂಗಳು ಕಾಯಬೇಕು. ಅಷ್ಟರಲ್ಲಿ ನಮ್ಮ ಸಿನಿಮಾದ ಏನೋ ಪರಿಸ್ಥಿತಿ ಇರುತ್ತೆ, ಈಗ ರಿಲೀಸ್ ಮಾಡಬೇಕು, ಈ ಥರ ಇರುತ್ತೆ. ಅವಾಗ ಅಂದರೆ ಮೈನ್ಯೂಟ್ ಥಿಂಗ್ಸ್ಗಳು ತುಂಬ ಆಗುತ್ತೆ. ಹೌದು ಅಂದರೆ ಹೌದಲ್ಲ ಸರ್, ಒಂದು ಸಿನಿಮಾಗೆ ಪ್ರತಿಯೊಂದು ಇಂಪಾರ್ಟೆಂಟೇ. ಬಟ್ ಜನಕ್ಕೆ ಒಂದು ಮೂವಿ ರಿಲೀಸ್ ಆದಾಗ ತುಂಬ ಬೇಗ ಜಡ್ಜ್ ಮಾಡಿಬಿಡ್ತಾರೆ. ಬಟ್ ಹಿಂದೆ ಇಷ್ಟು ಚಿಕ್ಕ ಕೆಲಸಗಳು ಎಷ್ಟಿದೆ ಅಂದರೆ, ಕೆಲವು ಹಾಡು ನಾ ಯಾವುದು ಅಂತ ಹೇಳಲ್ಲ, ಒಳ್ಳೆ ದೊಡ್ಡ ಸಿಂಗರ್ ಕೈಲಿ ಹಾಡಿಸ್ಬಿಡ್ತಾರೆ. ಓಕೆ, ಕೇಳುವಾಗ ನಮ್ಮ ಟ್ರ್ಯಾಕ್ ಸಿಂಗರ್ ಹಾಡಿದ್ದೇ ಚೆನ್ನಾಗಿತ್ತು ಅನಿಸ್ಬಿಡುತ್ತೆ. ಓಕೆ. ಸೊ ಈಗ ಆ ದೊಡ್ಡ ಸಿಂಗರ್ನ ಬಿಡೋ ಹಂಗಿಲ್ಲ, ಹೇಳಂಗಿಲ್ಲ. ಅಥವಾ ಅದು ನಾವು ಈಗ ಆಡಿಯೋ ಕಂಪ್ನಿಗಳು ಒಪ್ಪಲ್ಲ, ದೊಡ್ಡ ಸಿಂಗರೇ ಬೇಕು ಇದು ಅಂತಾರೆ. ಆ ಥರದ್ದೆಲ್ಲ ಇರುತ್ತೆ. ಆಗೇನಾಗುತ್ತೆ, ಈ ನಮ್ಮ ಸಿಂಗರ್ನ ಅದಕ್ಕೊಂದು ಪ್ಯಾಕಿಂಗ್ ಕೊಡ್ತೀವಿ. ಅವ್ರ ವಾಯ್ಸ್ ಜೊತೆಗೆ ಒಂದು ಪ್ಯಾಕಿಂಗ್ ಕೊಟ್ಟು, ಗೊತ್ತಾಗಲ್ಲ ನಿಮಗೆ. ಆ ಥರದ್ದೆಲ್ಲ ಇದೆ. ಈಗ ಟೆಕ್ನಾಲಜಿ ತುಂಬಾ ಈಸಿ ಇರೋದ್ರಿಂದ ಈ ಥರದ್ದು ಭಾಳ ಆಗುತ್ತೆ. ನೋಡಿ ಸರ್, ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಯಾವುದೋ ಒಂದು ಅಕ್ಷರ ತಪ್ಪಾಡಿರ್ತಾರೆ, ಒಂದು ಪದ. ಆ ಪದ ಮಾತ್ರ ನಮ್ಮ ವಾಯ್ಸಲ್ಲಿ ರಿಪ್ಲೇಸ್ ಮಾಡ್ತೀವಿ, ನಮ್ಮ ಸಿಂಗರ್ ವಾಯ್ಸಲ್ಲಿ. ನಿಮ್ಗೆ ಆ ಫ್ಲೋನಲ್ಲಿ ಗೊತ್ತಾಗಲ್ಲ. ನಾವು ಸಾಂಗ್ ಲಿರಿಕ್ಸ್ ಕೇಳೋದ್ರಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಹೌದು. ಮತ್ತು ಸರ್, ನಾನು ಒಂದು ಕೇಳಿರೋದೇನು ಅಂತಂದರೆ, ಒಂದು ಸಾಂಗಲ್ಲಿ ತುಂಬ ಇನ್ಸ್ಟ್ರೂಮೆಂಟ್ಗಳನ್ನ ಯೂಸ್ ಮಾಡಿರ್ತಾರೆ. ಒಂದೊಂದು ಇನ್ಸ್ಟ್ರೂಮೆಂಟ್ನು ಒಂದೊಂದು ಲೈನ್ಗಳಲ್ಲಿ ಜೋಡಿಸ್ತಾ ಹೋಗಿರ್ತಾರೆ. ಅದು ಹೌದಾ, ನಿಜನಾ? ಹೌದು. ಹಿಂಗೆ ವರ್ಕ್ ಆಗುತ್ತೆ ಸರ್ ಅದು? ಈಗ ಹೆಂಗೆ ಅಂದರೆ, ಭಾಳ ಹಿಂದೆ ಏನಾಗ್ತಿತ್ತು ಅಂದರೆ, ಒಂದು 40 ಜನ ವೈಲಿನ್, ಚೆಲ್ಲೋ, ಡಬಲ್ ಬೇಸ್, ಒಂದು 40 ಜನ, ಒಂದು 15 ಜನ ರಿದಮ್ಸ್, ತಬಲಾ, ಡೋಲು, ಡೋಲಾಕು, ದಮ್ಮಡಿ ಅಂತೀವಿ, ದಮ್ಮಡಿ ಅಥವಾ ಇನ್ನೇನೋ ಈ ಥರದೊಂದಿಷ್ಟು ಐಟಮ್ಸ್, ರಿದಮ್, ಕಾಂಗೋ, ಇವೆಲ್ಲ. ಮತ್ತು ಒಂದಿಷ್ಟು ಜನ, ಒಂದು 6-7 ಜನ ಅಥವಾ 10 ಜನವರೆಗೂ ಕೋರಸ್ ಸಿಂಗರ್ಸು. ಮೇನ್ ಸಿಂಗರ್ಸ್ ಇಬ್ಬರು, ಮೇಲು ಫಿಮೇಲ್. ಆಯಿತಾ? ಈ ಫ್ಲೂಟು ಒಂದು ಕಡೆ, ವೀಣೆ, ಪೂರ್ತಿ ಒಂದಷ್ಟು ದೊಡ್ಡ ಹಾಲಲ್ಲಿ ಒಂದಷ್ಟು ಇನ್ಸ್ಟ್ರೂಮೆಂಟ್ಸು. ಆಗೇನಾಗ್ತಿತ್ತು, ಒಂದು ಮೈಕ್ ಇಟ್ಟರೆ ಇಡೀ ವೈಲಿನ್ ಸೆಕ್ಷನ್ಗೆ ಆಗಬೇಕು. ಒಂದು ಮೈಕು ಸೋಲೋ ಫ್ಲೂಟ್ಗೆ, ಒಂದು ಮೈಕು ಕೋರಸ್ಗೆ. ಹಿಂಗೆ ಒಂದು 5-6 ಮೈಕು, 10 ಮೈಕಲ್ಲಿ ರೆಕಾರ್ಡ್ ಮಾಡ್ಕೊಳ್ಳುವಾಗ ಒಂದೇ ಸಿಂಗಲ್ ಟ್ರ್ಯಾಕು. ರೆಕಾರ್ಡಿಂಗ್ ಬಂದು ಎಲ್ಲ ವಾಯ್ಸ್ ಬರುವಾಗ ಒಂದೇ ಟ್ರ್ಯಾಕಲ್ಲಿ ಇರ್ತಿತ್ತು. ಆ ಮೇನ್ ವಾಯ್ಸ್ ಕೂಡ ಅದೆಲ್ಲ ಲೆವೆಲ್ಸ್ ನೋಡಿಕೊಂಡು ಸೆಟ್ ಮಾಡಿರೋರು ಮೈಕ್ಗಳು, ಇಂಜಿನಿಯರ್ಸ್. ಆಮೇಲೆ ಆಯಿತು 6 ಟ್ರ್ಯಾಕ್ ಅಂತ ಆಯಿತು. 6 ಮೈಕು 6 ಟ್ರ್ಯಾಕ್ ಸಪ್ರೇಟ್ ಮಾಡ್ಕೊಂಡು ಆಮೇಲೆ ಜಾಯಿನ್ ಮಾಡ್ಬೋದು ಅಂತ. ಈಗೇನಾಗಿದೆ ಅಂದರೆ, 1000 ಟ್ರ್ಯಾಕ್ ಇರಲಿ ಅಂದರೆ, ಬರೀ ತಬಲಾ, ಒಂದು ಬೇಸು, ಒಂದು ಹೈ, ಒಂದು ಮಿಡ್, 3 ಟ್ರ್ಯಾಕ್, ತಮಟೆ ಒಂದು 3 ಟ್ರ್ಯಾಕ್, ಎಲ್ಲ 3 ಟ್ರ್ಯಾಕ್, 3 ಟ್ರ್ಯಾಕ್, ಕೋರಸ್ 3-4 ಟ್ರ್ಯಾಕು, 6 ಟ್ರ್ಯಾಕು, 8 ಟ್ರ್ಯಾಕು, 10 ಟ್ರ್ಯಾಕು, ಹೀಗೆ ಸಪ್ರೇಟ್ ಟ್ರ್ಯಾಕ್ಸ್ ಮಾಡ್ಕೋಬೋದು. ಅಷ್ಟು ಟ್ರ್ಯಾಕ್ಸ್ ಮಾಡಿ ಅದಷ್ಟನ್ನು ಲೆವೆಲ್ ಮಾಡಿ ಅದನ್ನೊಂದು ಮಿಕ್ಸಿಂಗ್ ಮಾಡ್ತೀವಿ. ಆ ಮಿಕ್ಸಿಂಗ್ ಮಾಡಿ ಕೇಳಿದಾಗ ಎಲ್ಲ ಈಕ್ವಲ್, ತುಂಬ ಚೆನ್ನಾಗಿ ಕೇಳಿಸ್ಬೇಕು. ಅದು ಇವತ್ತಿಗೆ ಪಾಸಿಬಿಲಿಟೀಸ್ ಇದೆ. ಇದು ತುಂಬ ದೊಡ್ಡ ಪ್ರೋಸೆಸ್ ಅದು. ಹೌದು. ಅಂದರೆ ಒಂದು ಸಾಂಗ್ ಬಗ್ಗೆ ತುಂಬ ಈಸಿಯಾಗಿ ಹೇಳ್ಬಿಡ್ತಾರೆ ಸರ್. ಸಾಂಗ್ ಚೆನ್ನಾಗಿಲ್ಲ ಇದು ಈ ಥರ ಇರಬೇಕಿತ್ತು, ಆ ಥರ ಇರಬೇಕಿತ್ತು. ಬಟ್ ಹಿಂದೆ ಏನು ವರ್ಕ್ ಆಗುತ್ತೆ, ಹಿಂಗೆ ವರ್ಕ್ ಆಗುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಒಂದು ಹಾಡಾಗಿ ಈಚೆ ಬರ್ಬೇಕಂದ್ರೆ ಕಂಪೋಸಿಂಗ್ ಲೆವೆಲಿಂದ ಹಿಡಿದು, ಲಿರಿಕ್ಕಿಂದ ಹಿಡಿದು, ಅದಕ್ಕೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅರೇಂಜ್ಮೆಂಟ್ಸಿಂದ ಹಿಡಿದು, ಅದಕ್ಕೊಂದು ಕಂಪೋಸಿಂಗ್ ಟ್ಯೂನು ಅರೇಂಜ್ಮೆಂಟ್ಸ್ಗೆ ಅದು ಮಾಡಿ, ಆಮೇಲೆ ಕೀಬೋರ್ಡ್ಗಳಲ್ಲಿ ತೆಗೆದು, ಆಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡಿ, ಅದಾದಮೇಲೆ ಮಿಕ್ಸಿಂಗ್ ಮಾಡಿ, ಮಾಸ್ಟ್ರಿಂಗ್ ಮಾಡಿ, ಹಾಡು ಈಚೆ ಬರೋ ಹೊತ್ತಿಗೆ ಅದೊಂದು ದೊಡ್ಡ ಒಂದು ಪ್ರಸವ ಇದ್ದಂಗೆ. ಹೌದು ಸರ್, ಆ್ಯಕ್ಚುಲಿ ಹೌದು. ಈ ಮೂವಿ ಬಗ್ಗೆ ಇಷ್ಟು ಮಾತಾಡಿದ್ವಿ, KGF ಬಗ್ಗೆ ಅಂತಂದರೆ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಪ್ರಶಾಂತ್ ನೀಲ್ ಅವರು, ಮತ್ತು ಇವರ ಸೆಕೆಂಡ್ ಮೂವಿ ಇದು. ಇನ್ನು ಮತ್ತು ಉಗ್ರಮು ಕೂಡ ಅಷ್ಟೇ ರೇಂಜಲ್ಲಿ ಹಿಟ್ ಆಗಿತ್ತು, ಮತ್ತು KGF ಕೂಡ ಅಷ್ಟೇ ಹಿಟ್ ಆಯಿತು. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕಾನ್ಸೆಪ್ಟು, ಅವರ ಇದು ಕನ್ವಿಕ್ಷನ್ನು ಎಲ್ಲ ತುಂಬ ಗಟ್ಟಿಯಾಗಿರೋವಂಥದ್ದು. ಹೌದು. ಅವ್ರ
ಪ್ರತಿ ಫ್ರೇಮು ನೀವು ನೋಡಿದರೆ KGFಗಳೆಲ್ಲ ಹೌದು. ಅದನ್ನು ಒಂದು ಡ್ರೀಮ್ ಅದು, ಅವ್ರದ್ದೊಂದು ಡ್ರೀಮ್. ನಾವು ನಾರ್ಮಲ್ ಆಗಿ ಒಂದು ಸಿನಿಮಾ ಅನ್ನೋಕ್ಕೂ ಅದನ್ನೊಂದು ಅವ್ರದ್ದೇ ಆದ ಸ್ಟೈಲಲ್ಲಿ ಅದನ್ನು ಕಟ್ಕೊಟ್ಟಿದ್ದಾರಲ್ಲ, ಅದು ಅವ್ರ ಡೆಡಿಕೇಶನ್ ಗೊತ್ತಾಗುತ್ತೆ. ಪ್ರತಿ ಸಾಲಾರ್ ಆಗ್ಬೋದು ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಕತೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೋತಾರೆ, ರೆಡಿ ಮಾಡ್ಕೋತಾರೆ. ಮೇಕಿಂಗ್ ಕತೆ ಒಂದು ಎಳೆ ಇದ್ರೂ ಕೂಡ ಅದನ್ನು ಹೇಗೆ ಅದನ್ನು ವಿಜೃಂಭಣೆಯಿಂದ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಏಕೆಂದರೆ ತುಂಬ ನಂಬರ್ ಆಫ್ ಡೇಸ್ ಶೂಟಿಂಗ್ ಮಾಡಿರುವಂಥ ಸಿನಿಮಾಗಳವೆಲ್ಲ. ಹೌದು ಸರ್, ಹೌದು ಅಲ್ವಾ? ಹೌದು. ಸೊ ಅದಕ್ಕೆ ತಯಾರಿ ಚೆನ್ನಾಗಿದೆ, ಆಮೇಲೆ ಟೀಮ್ ಚೆನ್ನಾಗಿದೆ. ಹೌದು ಹೌದು. ಮತ್ತೆ ಅವರು ಮೋಸ್ಟ್ ಡಾರ್ಕ್ನ ಪ್ರಿಫರ್ ಮಾಡ್ತಾರೆ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಯಾರೋ ನಾರ್ತ್ ಇಂಡಿಯಾದ ಒಬ್ಬ ಹುಡುಗ KGF ಸಿನಿಮಾನ, ಇಡೀ ಸಿನಿಮಾನ ಮೇನ್ ಪಾಯಿಂಟ್ಸ್ನ ಕಟ್ ಮಾಡಿ ಒಂದು ಸಣ್ಣ ರೀಲ್ ಥರ ಮಾಡಿ ಕಳಿಸಿದಂತೆ. ಈ ಕಥೆ, ಈ ಸಿನಿಮಾ ಇದು ಅಂತ ಪ್ರೆಸೆಂಟ್ ಮಾಡಿದ್ದಂತೆ. ಓಕೆ. ಅವನು ಕಟ್ ಮಾಡಿರೋ ಸ್ಟೈಲು ಇದು ಎಲ್ಲ ನೋಡಿ ಅವನ್ನ ಕರೆಸಿ ನೆಕ್ಸ್ಟ್ ಸಿನಿಮಾ ನೀನೇ ಎಡಿಟ್ರು ಬಾ ನನಗೆ ಅಂತ ಇಸ್ಕೊಂಡಿದ್ದಾರೆ. ಆ ಥರ ಇದು. ಓಕೆ ಸರ್, ನಿಮ್ಮ ಮುಂದಿನ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ತುಂಬ ದೊಡ್ಡ ತಾರಾಗಣ ಇದ್ದಂಥ ಸಿನಿಮಾ ಕುರುಕ್ಷೇತ್ರ ಮತ್ತು ಮೈಥಾಲಜಿ. ತುಂಬ ವರ್ಷಗಳ ಆದಮೇಲೆ ಕನ್ನಡ ಇಂಡಸ್ಟ್ರಿಗೆ ಬಂದಂಥ ಸಿನಿಮಾ ಅದು, ಮೈಥಾಲಜಿಯಲ್ಲಿ. ಅದು ಹೇಗೆ ಶುರು ಆಯಿತು ಸರ್? ಕುರುಕ್ಷೇತ್ರ ಸಿನಿಮಾ ಅದು ಕರ್ಣನ್ನ ಮತ್ತು ದುರ್ಯೋಧನನ್ನ ಬೇಸ್ ಮಾಡಿರೋಂಥ ಸಿನಿಮಾ ಅದು. ದುರ್ಯೋಧನನ್ನ ಹೀರೋ ಮಾಡಿದ್ರೆ ಹೇಗೆ ಅಂತ ತೆಲುಗಲ್ಲಿ ಒಂದು ಸಿನಿಮಾ ಆಲ್ರೆಡಿ NTR ಅವ್ರದ್ದಿದೆ. ಅದರ ಇನ್ಸ್ಪಿರೇಷನ್ ಅಂದರೂ ತಪ್ಪಾಗಲಾರದು. ಆ ಸಿನಿಮಾ ಇವರು ನಮ್ಮ ಮುನಿರತ್ನ ಅವರು ಶುರು ಮಾಡಿದ್ರು. ಅವ್ರ ಜೊತೆಗೆ ಇಡೀ ಪ್ರೊಡಕ್ಷನ್ ಡಿಸೈನ್ ಮಾಡೋಕ್ಕೆ ಜಯಶ್ರೀದೇವಿಯವರು, ಭಾರವಿಯವರು ಎಲ್ಲ ಸೇರಿಕೊಂಡ್ರು. ಪೂರ್ತಿ ಸ್ಕ್ರಿಪ್ಟ್ ಆದಮೇಲೆ ಒಂದ್ಸಲ ನನ್ನ ಕರೆದ್ರು, ಸ್ಕ್ರಿಪ್ಟ್ ಹಂತದಲ್ಲಿ ನನ್ನ ಕರೆದ್ಬಿಟ್ಟು ನೋಡಿ ಒಂದ್ಸಲ ಸ್ಕ್ರಿಪ್ಟು ಹೇಗೆ ಇದು ಅಂತ. ಸರಿ, ನಾನೇನು ಮಾಡಿದೆ, ಒಂದಷ್ಟು ಎಲ್ಲ ಕರೆಕ್ಷನ್ ಮಾಡಿ ಎಲ್ಲ ಮಾಡಿದೆ, ರೆಡಿ ಮಾಡಿದೆ. ಅದಾದಮೇಲೆ ಅಷ್ಟೇ ನಾನು ಪ್ರೀತಿಯಿಂದ ಮಾಡಿದ್ದು ಒಂದು ದೊಡ್ಡ ಸಿನಿಮಾ, ಕನ್ನಡದಲ್ಲಿ ಒಂದು ದೊಡ್ಡ ಸಿನಿಮಾ. ಆ ಸಿನಿಮಾದಲ್ಲಿ ನಾವು ಒಂದು ಪಾರ್ಟ್ ಆದರೆ ಖುಷಿ ಅಂತ. ಅದಾದಮೇಲೆ ಏನಾಯಿತು, ಶೂಟಿಂಗ್ ಹೋದರು. ಶೂಟಿಂಗ್ ಹೋದ್ಮೇಲೆ ಇವರು ನಮ್ಮ ಮುನಿರತ್ನ ಸರ್ ಏನು ಮಾಡಿದ್ರು, ನಾಗೇಂದ್ರ ಪ್ರಸಾದ್ ಬನ್ನಿ ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಶೂಟಿಂಗ್ ನೋಡ್ಕೊಂಡು ಬರೋಣ, ಒಂದು 2 days ಇದ್ದು ಬರೋಣ ಅಂದ್ರೆ ಆಯಿತು ಅಂದೆ. ಅಲ್ಲಿ ಇನ್ನೊಂದೇನೆಂದರೆ, ಇವರು ಯಾರು ನಿಖಿಲ್ ಕುಮಾರಸ್ವಾಮಿಯವರು, ಅಂಬರೀಷ್ ಅಣ್ಣ, ಅವರಿಬ್ಬರದ್ದು ಅಭಿಮನ್ಯು ಪಾತ್ರ ಇದು. ಅಭಿಮನ್ಯು ಭೀಷ್ಮನ ಜೊತೆ ಒಂದು ಸಂವಾದ ಆದರೆ ಹೇಗಿರುತ್ತೆ ಅನ್ನೋದು ಒಂದು ಐಡಿಯಾ ಅವ್ರದ್ದು, ನಿರ್ಮಾಪಕರದ್ದು. ಸರಿ ಆಯಿತು, ಅದಕ್ಕೊಂದು ಸೀನ್ ಬರೀರಿ ಅಂದರು. ಹೈದ್ರಾಬಾದ್ಗೆ ಹೋದ್ವಿ, ಅಲ್ಲಿ ಸೀನ್ ಬರೆದೆ. ಕುಮಾರಣ್ಣ ಇದ್ರು, ಕುಮಾರಸ್ವಾಮಿ ಅವರು ಬರದೆ ಸೀನ್ ಓದಿದ್ರೆ ಎಲ್ಲರೂ ಖುಷಿಪಟ್ಟರು, ಚೆನ್ನಾಗಿದೆ ಅಂತ. ಸೊ ಆ ಸೀನು ಶೂಟ್ ಮಾಡಬೇಕಾಗಿತ್ತು. ಅಲ್ಲಿ ಏನಾಯ್ತು ಅಂದರೆ, ಒಂದು ಕಡೆ ಅಭಿಮನ್ಯು ಫೈಟು, ಒಂದು ಕಡೆ ಅರ್ಜುನನ್ ಫೈಟು, ಒಂದು ಕಡೆ ದುರ್ಯೋಧನ ಭೀಮಾ, ಹೀಗೆ ನಂಬರ್ ಆಫ್ ಒಂದು 5 ಯೂನಿಟ್ ಅಂದ್ಕೊಳ್ಳಿ. ಸೊ ನನಗೆ 1 ತಿಂಗಳು ನೀವು ಇಲ್ಲೇ ಇರಬೇಕು ಅಂತ ಅಂದ್ಬಿಟ್ರು. ಇಲ್ಲೇ ಇದ್ದು ಒಂಚೂರೆಲ್ಲ ಡೈರೆಕ್ಟ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಸೊ 1.5 ತಿಂಗಳು ಅಲ್ಲೇ ಇದ್ದು ಅವ್ರದೆಲ್ಲ ಇದು ಒಂದಷ್ಟು ಕೆಲಸಗಳು ಮಾಡಿ ಆ ಸಿನಿಮಾ ಹೊರಗಡೆ ಬಂತು. ಕುರುಕ್ಷೇತ್ರ ಸಿನಿಮಾಗೆ ಎಲ್ಲ ಹಾಡುಗಳನ್ನು ನೀವೇ ಬರ್ತಿದ್ದೆ ಸರ್, ಅದು ಹೆಂಗೆ ಶುರು ಆಯಿತು? ಕುರುಕ್ಷೇತ್ರ ಹಾಡುಗಳನ್ನ ಬರೆಯೋದು ಒಂದು ಚಾಲೆಂಜ್. ಹೌದು. ಏನಂದರೆ, ನಾವು ಕನ್ನಡ ಇರಬೇಕು, ಬೇರೆ ಅದು ಅನ್ಯ ದೇಶೀಯ ಪದ, ಅನ್ಯ ಭಾಷೆಯ ಪದ ಅಂತೀವಿ ನಾವು. ಸಹಜವಾಗಿ ತುಂಬ ಪದಗಳನ್ನ ಬಳಸ್ಬಿಡ್ತೀವಿ. ಅದು ನಮ್ಮದಲ್ಲದ ಪದಗಳು ಕೆಲವಿದೆ, ನಮ್ಮದೇ ಆಗಿರೋಂಥ ಪದಗಳಿದೆ. ಈಗ ಉದಾಹರಣೆಗೆ ಬಸ್, ನಾವು ನಮ್ದಲ್ಲ, ಅದು ನಮ್ದೇ ಅನ್ನೋ ಥರ ಬಳಸ್ಬಿಟ್ಟಿದ್ದೀವಿ. ಕಾಫಿ, ಬಸ್ಸು, ಇಂಥವು ತುಂಬ ಪದಗಳು. ಇನ್ನು ಕೆಲವು ಉರ್ದು ಪದಗಳು ಬಳಸ್ತೀವಿ ನಾವು. ನನ್ನ ಜಮೀನು,
ಓಕೆ. ಜಮೀನ್ ಅನ್ನೋ ಪದ ಆಗ್ಬೋದು, ಹುಕುಂ ಅನ್ನೋದು ತುಂಬಾ ಪದಗಳಿದಾವೆ ಆ ಥರ. ಉರ್ದು ಪದಗಳನ್ನ ಬಳಸ್ತೀವಿ, ಪರ್ಷಿಯನ್ ಪದಗಳನ್ನ ಬಳಸ್ತೀವಿ ಕನ್ನಡದಲ್ಲಿ. ಓಕೆ. ಕನ್ನಡದ್ದೇ ಅನ್ನುವ ಮಟ್ಟಿಗೆ ಬಳಸ್ತೀವಿ. ಹೌದು ಹೌದು. ಸೊ ಹಾಡು ಬರೆಯುವಾಗ ಆ ಎಚ್ಚರಿಕೆ ತಗೋಬೇಕು ಇಂಥ ಸಿನಿಮಾಗಳಿಗೆ. ಓಕೆ. ಅಂಥದ್ದು ಯಾವುದು ಪದಗಳು ಬರಬಾರ್ದು, ಕನ್ನಡ ಇರಬೇಕು. ನಾವು ಸಂಸ್ಕೃತ ಬಿಟ್ಟು ಹಾಡುಗಳು ಬರೆಯೋಕೆ ಕಷ್ಟ ಇದೆ. ಕಷ್ಟ. ಹೌದು ಹೌದು. ಸೊ ಸಂಸ್ಕೃತ ಅಂದರೆ ನಾವು ತುಂಬ ಬಳಸುವಂಥ ತುಂಬ ಪದಗಳು ಸಂಸ್ಕೃತನೇ. ಹೃದಯ ಅನ್ನೋದೇ ಸಂಸ್ಕೃತ, ಗುಂಡಿಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಓಕೆ. ಸೊ ಈ ಥರದ್ದು ವಿಷಯಗಳೆಲ್ಲ ಇರುತ್ತೆ. ಅಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ಅಂಥ ಪದಗಳು ಬರೆದು ಒಂದೊಂದು. ಆಮೇಲೆ ಈಗ ಸಾಹೋರೆ ಸಾಹೋ, ಸಾಹೋದಣಿ, ಸಾಹೋ ಅಂದರೆ ಶರಣು ನಮಸ್ಕಾರ ಅನ್ನೋ ಕಾನ್ಸೆಪ್ಟ್ ಅದು. ಅದು ಎಲ್ಲ ಕಡೆ ಬಳಸ್ತಿದ್ದಾರೆ. ಅದು ಸೌತ್ ಇಂಡಿಯಾದಲ್ಲಿ ಬಳಸಿದ್ದಾರೆ. ಅದು ತೆಲುಗು, ಆಂಧ್ರ, ಕರ್ನಾಟಕ, ತಮಿಳುನಾಡು ಬಳಸ್ತಾರೆ. ಸೊ ಆ ಥರದ್ದು ಸಾಹೋರೆ ಸಾಹೋ ಆಗ್ಬೋದು. ಒಂದು ಕಡೆ ಇಡೀ ಭಗವದ್ಗೀತೆನ ಹೇಳಬೇಕು ಒಂದು ಜಾಗದಲ್ಲಿ. ಕೃಷ್ಣ ಸನ್ನಿವೇಶ ಇದೆ. ಕೃಷ್ಣ ತನ್ನ ವಿಶ್ವರೂಪ ತೋರಿಸಿ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸ್ತಾನೆ. ಅದಕ್ಕೊಂದು ಹಾಡಿದೆ. ಸೊ ಇಡೀ ಭಗವದ್ಗೀತೆ ಹೆಡ್ಲೈನ್ಸ್ನ ಇಟ್ಟು ಒಂದು ಹಾಡು ಮಾಡಿದೆ. ಭಾಷೆಯನ್ನು ಬಳಸೋದ್ರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆ ಸಿನಿಮಾ. ಸಕ್ಸಸ್ಫುಲ್ ಆಗಿ ಚಾರು ತಂತಿ ನಿನ್ನ ತನವು ಆಗ್ಬೋದು, ಉತ್ತರೆ ಆಗ್ಬೋದು, ಆವ ಯೋಚನೆಯು ಬೇಡ ಆಗ್ಬೋದು, ಆಮೇಲೆ ವಸ್ತ್ರಾಪರಣ ಸನ್ನಿವೇಶದಲ್ಲಿ ಬರೋ ಹಾಡಾಗ್ಬೋದು, ದುರ್ಯೋಧನನ ಇಂಟ್ರಡಕ್ಷನ್ ಆಗ್ಬೋದು, ರಿಹರ್ಸಲ್ ಮತ್ತೆ ಪದೇ ಪದೇ ಮೊನಚು ಮಾಡ್ಕೊಳ್ಳೋದು, ನಮ್ಮ ಸಾಣೆ ಹಿಡ್ಕೊಳ್ಳೋದು ಬುದ್ಧಿನ ಮತ್ತೆ ಮತ್ತೆ ಈ ಥರದ್ದು ಹಾಡುಗಳು ಬರೆಯೋ ಮೂಲಕ. ಅಂದರೆ ತುಂಬ ಡೀಪಾಗಿ ಹೋಗ್ಬೇಕಲ್ಲ ಸರ್, ಪದಗಳ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಆಗಲಿ, ಅದೆಲ್ಲ ಜೋಡಿಸ್ಬೇಕಾದ್ರೆಲ್ಲ ತುಂಬ ನೀವು ಡೀಪಾಗಿ ಯೋಚನೆ ಮಾಡಿದ್ರೆ ಅಷ್ಟೇ ಬರೋದು. ಅದು ಡೀಪಾಗಿ ಯೋಚನೆ ಮಾಡಬೇಕು, ಇದು ಕರೆಕ್ಟಾ ಇಲ್ವಾ. ಹೌದು ಹೌದು. ಯಾಕೆಂದರೆ ಮಾಮೂಲಾಗಿ ಒಂದು ಕಮರ್ಷಿಯಲ್ ಸಿನಿಮಾಗೆ ಬರೆದಂಗೆ ಬರೆದು ಬಿಡೋಕ್ಕಾಗೋದಿಲ್ಲ. ಹೌದು ಹೌದು ಹೌದು. ಆ ಕಷ್ಟ ಇದೆ ಇಡೀ ಸಿನಿಮಾಗೆ. ಅದೊಂದು ಕೆಲಸ ಆಯಿತು. ಬಟ್ ಹಾಗೆ ರೀಚ್ ಆಯಿತು ಸರ್ ಮೂವಿ. ಎಲ್ಲ ಸಿನಿಮಾನೂ ಹಿಟ್ ಆಯಿತು, ಸಾಂಗ್ಗಳು ಹಿಟ್ ಆಯಿತು. ಅದಾದಮೇಲೆ ನಿಮಗೆ ಬಂದಂಥ ರಿಯಾಕ್ಷನ್ ಹೇಗಿತ್ತು ಸರ್? ಇಲ್ಲ, ತುಂಬ ಚೆನ್ನಾಗಿತ್ತು. ಅಂದರೆ ಈ ಪೀರಿಯಡಲ್ಲಿ, ಈ ಕಾಲಘಟ್ಟದಲ್ಲಿ ಇಂಥ ಸಿನಿಮಾಗೆ ಸಂಭಾಷಣೆ ಆಗಲಿ ಹಾಡುಗಳಾಗಲಿ ಕಷ್ಟ. ಬರೆಯುವ ಬುದ್ಧಿ, ಬರೆಯುವ ಶಕ್ತಿ ಎಲ್ರಿಗೂ ಕಷ್ಟ ಇದೆ. ತುಂಬ ಜನ ಇರ್ತಾರೆ. ಬಟ್ ಸಿನಿಮಾದಲ್ಲಿರೋರು ನಾನು ಹೇಳೋದು ಅಷ್ಟು ಈಸಿ ಅಲ್ಲ ಅದು. ಹೌದು. ನಮ್ಮಂಥ ರೆಗ್ಯುಲರ್ ಕಮರ್ಷಿಯಲ್ ಲಿರಿಸಿಸ್ಟ್ಗಳಿಗೆ ಅದು ಇನ್ನು ಸ್ವಲ್ಪ ದೊಡ್ಡ ಚಾಲೆಂಜ್. ಹೌದು. ಮತ್ತೆ ಅದೊಂದು ದೊಡ್ಡ ಒಂದು ಬೆಂಚ್ ಮಾರ್ಕ್ ತರನೇ ಅನ್ಸುತ್ತೆ. ಏನಕ್ಕಂದ್ರೆ ಮಾಡಿರೋದೆಲ್ಲ ಬೇರೆ ತರ ಸಿನಿಮಾಗಳು. ಹೌದು. ನಾನು ಶ್ರೀ ಮಂಜುನಾಥ ಸಂಭಾಷಣೆ ಬರೆಯುವಾಗಲೂ ಅದನ್ನೇ ಇದು ಮಾಡಿರೋದು. ಅದೇ ಕಷ್ಟನೇ. ಹೌದು ಸರ್, ಹೌದು. ಅಂದ್ರೆ ಇಷ್ಟೊಂದು ಮೈಥಾಲಜಿ ಇಲ್ಲ ಅಂದ್ರೂ ಅದೇ ಕಷ್ಟ ಆಗ್ತಿದೆ ಅಂತ ಅಂದಾಗ ಇನ್ ಪೂರ್ತಿ ಮೈಥಾಲಜಿ ಅಂದಾಗ ಇದು ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಒಂದು ತೃಪ್ತಿ ಇದೆ, ಚೆನ್ನಾಗಿ ಕೆಲಸ ಎಲ್ಲಾ ತರದ್ರಲ್ಲೂ ಮಾಡಿದೀವಿ ಅನ್ನೋದು. ರಾಜರ ಸಿನಿಮಾ ಮಾಡೋಕೆ ಆಸೆ ಇದೆ. ಪುಲಿಕೇಶಿ, ಒಡೆಯರ್ಗಳ ಸಿನಿಮಾ ಅಥವಾ ಮಯೂರವರ್ಮನ್ ಸಿನಿಮಾ ಅಣ್ಣವ್ರು ಮಾಡಿದ್ದಾರೆ. ಇವತ್ತಿನ ಟೆಕ್ನಾಲಜಿನ ಬಳಸಿ ಕನ್ನಡದಲ್ಲಿ ಯಾರು ನಿರ್ಮಾಪಕರು ಅಂಥ ಸಿನಿಮಾಗಳು ಮಾಡಿದಾಗ ಅಂಥ ಸಿನಿಮಾಗಳಿಗೆ ಕೆಲಸ ಮಾಡಬೇಕು. ಹೌದು. ಬಟ್ ಅದೇ ನಾವು ಅನ್ಕೊಂಡಂಗೆ ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗಾಗಿ ಧೈರ್ಯ ಮಾಡಲ್ಲ ಯಾರು ಪ್ರೊಡ್ಯೂಸರ್ಸ್ ಇವಾಗ. ಓಕೆ ಸರ್, ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರ KGF ಹಾಗೂ ಕುರುಕ್ಷೇತ್ರ ಸಿನಿಮಾಗಳಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಿದ್ರು, ಆ ಸಿನಿಮಾಗಳು ಹೇಗೆ ಶುರು ಆಯಿತು, ಎಲ್ಲವನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.